ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಡೆಲಿಷಿಯಸ್ ಲೈಫ್ ಸ್ಟೈಲ್. ಎಲ್ಲರಿಗೂ ಗಣೇಶ ಚತುರ್ಥಿಯ ಶುಭಾಶಯ ಹೇಳ್ತಾ ನಾನಿವತ್ತು ಗಣೇಶ ಹಬ್ಬಕ್ಕೆ ಗಣಪತಿಗೆ ಇಷ್ಟವಾದ ಕರ್ಜಿಕಾಯಿ ಕಡುಬು ಮಾಡ್ತಾ ಇದ್ದೀನಿ. ಬನ್ನಿ ಶುರು ಮಾಡುವ. ಮೊದಲಿಗೆ ನಾನು 1.5 ಕಪ್ಪಷ್ಟು ಚಿರೋಟಿ ರವೆನ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಅದೇ ಕಪ್ಪಲ್ಲಿ 1.5 ಕಪ್ಪಷ್ಟು ಮೈದಾ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ನಾನು ಸಮ ಪ್ರಮಾಣದಲ್ಲಿ ತಗೊಳ್ತಾ ಇದ್ದೀನಿ. ಮತ್ತು ನಾನೊಂದು ಚಿಟಿಕೆಯಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಮತ್ತು ನಾನು ಇದಕ್ಕೆ ಬಿಸಿಯಾಗಿರೋ 3 ಟೇಬಲ್ ಸ್ಪೂನಷ್ಟು ತುಪ್ಪನ ಬಿಸಿ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಬಿಸಿ ಮಾಡಿ ಹಾಕ್ಕೋಬೇಕು. ಆಮೇಲೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಈ ಥರ ಕೈಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಹಿಟ್ಟಿನ ಜೊತೆ ತುಪ್ಪ ಚೆನ್ನಾಗಿ ಬೆರಿಬೇಕು. ಈ ಥರ ಉಂಡೆ ಕಟ್ಟಿದಾಗ ಉಂಡೆ ಕಟ್ಟಬೇಕು, ಒಡೆದ್ರೆ ಒಡಿಬೇಕು, ಆ ಹದದಲ್ಲಿ ಮಾಡ್ಕೋಬೇಕು. ಆ ಥರ ಆಗಲಿಲ್ಲ ಅಂತ ಹೇಳಿದರೆ ಇನ್ನೊಂದು ಚೂರು ತುಪ್ಪ ಹಾಕ್ಕೊಂಡ್ರೆ ಆಗುತ್ತೆ. ಇನ್ನೊಂದು ಚೂರು ತುಪ್ಪ ಹಾಕ್ಕೊಳ್ಳಿ. ಇದು ಕರೆಕ್ಟಾಗಿದೆ. ಈಗ ನಾನು ಸ್ವಲ್ಪನೇ ನೀರು ಹಾಕ್ಕೊಂಡ್ಬಿಟ್ಟು ನಾವು ಚಪಾತಿ ಹಿಟ್ಟು ಮತ್ತು ಪೂರಿಗೆಲ್ಲ ಹಿಟ್ಟು ಕಳಿಸ್ಕೊತೀವಲ್ಲ ಅದೇ ಥರ ಹಿಟ್ಟು ಕಳಿಸ್ಕೋಬೇಕು. ಸ್ವಲ್ಪ ತೆಳು ಮಾಡ್ಕೊಳ್ಳಿ. ಅದು ಚಿರೋಟಿ ರವೆ ಹಾಕಿರೋದ್ರಿಂದ ಸ್ವಲ್ಪ ನಾವು ನೆನೆಯೋಕ್ಕೆ ಇಡಬೇಕು ಒಂದು 2 hours. ಆವಾಗ ಅದು ಉಬ್ಬುತ್ತೆ ಚಿರೋಟಿ ರವೆ, ಅದಕ್ಕೆ ಇನ್ನೂ ಗಟ್ಟಿ ಆಗಿಬಿಡುತ್ತೆ. ಇವಾಗ ಗಟ್ಟಿ ಕಲಿಸ್ಕೊಂಡ್ರೆ ಈಗ 2 hours ಹಾಗೆ ಮುಚ್ಚಿಟ್ಬಿಡಿ. ನಾನಿಲ್ಲಿ ಸ್ಟಫಿಂಗ್ ಮಾಡ್ಕೊಳ್ಳೋಕ್ಕೆ ಸ್ವಲ್ಪ ಡ್ರೈ ಫ್ರೂಟ್ಸ್ನ ತುಪ್ಪದಲ್ಲಿ ಹುರ್ಕೊಳ್ತಾ ಇದ್ದೀನಿ. ಇದು ಡ್ರೈ ಫ್ರೂಟ್ಸ್ ಆಪ್ಷನಲ್ಲಿ, ನಿಮಗೆ ಬೇಕಿದ್ದರೆ ಹಾಕೋಬೋದು, ಇಲ್ಲಾಂದರೆ ಬೇಡ. ಸ್ವಲ್ಪ ಬಾದಾಮ್, ಸ್ವಲ್ಪ ಗೋಡಂಬಿ ಮತ್ತು ಸ್ವಲ್ಪ ಒಣ ದ್ರಾಕ್ಷಿನ ಹಾಕ್ಕೊಂಡು ಹುರ್ಕೊಳ್ತಾ ಇದ್ದೀನಿ. ಈಗ ಎಲ್ಲ ಉಬ್ಬಿದೆ, ದ್ರಾಕ್ಷಿ ಎಲ್ಲ ಸ್ವಲ್ಪ ಉಬ್ಬಿದೆ. ಈಗ ಆಗಿದೆ. ಇದನ್ನ ತೆಗೆದಿಟ್ಕೊಂಡ್ಬಿಡುವ. ಈಗ ನಾನು ಹಸಿ ಕೊಬ್ಬರಿ ಹಾಕ್ಕೊಳ್ತಾ ಇದ್ದೀನಿ. ಒಣ ಕೊಬ್ಬರಿಲಿ ಎಲ್ಲರೂ ಮಾಡ್ತಾರೆ, ಅದು ಟೇಸ್ಟ್ ಇರುತ್ತೆ. ಮತ್ತು ಹಸಿ ಕೊಬ್ಬರಿಯಲ್ಲಿ ಮಾಡಿದರೆ ಇನ್ನೂ ತುಂಬ ಟೇಸ್ಟಿಯಾಗಿರುತ್ತೆ. ನೋಡಿ, ಹಸಿ ಕೊಬ್ಬರಿನ ಹಾಕ್ಕೊಂಡು ನಾನೊಂದು 2 ಕಪ್ಪಲ್ಲಿ, ನಾನು ಯಾವ ಕಪ್ಪಲ್ಲಿ ಚಿರೋಟಿ ರವೆ ತೊಗೊಂಡಿದ್ದೀನಿ ಅದೇ ಕಪ್ಪಲ್ಲಿ 2 ಕಪ್ ಹಸಿ ಕೊಬ್ಬರಿನ ಹಾಕ್ಕೊಂಡು ಹುರ್ಕೊಳ್ತಾ ಇದ್ದೀನಿ. ತುಂಬಾ ಟೇಸ್ಟಿಯಾಗಿರುತ್ತೆ ಹಸಿ ಕೊಬ್ಬರಿ ಹಾಕಿ ಮಾಡಿದರೆ. ಜ್ಯೂಸಿ ಆಗಿರುತ್ತೆ ಒಳಗಡೆ. 2 minutes ಫ್ರೈ ಮಾಡಿ ಗ್ಯಾಸ್ ಆಫ್ ಮಾಡಿ. ನಾನು ಈ ಕಡೆ 1 ಕಪ್ಪಷ್ಟು ಶುಗರ್ನ ಪುಡಿ ಮಾಡ್ಕೊಳ್ತಾ ಇದ್ದೀನಿ. ಈಗ ಪುಡಿ ಮಾಡಿ ಹೀಗೆ ಇಟ್ಕೊಳ್ಳಿ. ಈಗ ಸ್ಟಫಿಂಗ್ ಮಾಡಲಿಕ್ಕೆ ರೆಡಿ ಮಾಡ್ಕೊಳ್ವಾ. ನಾನು ಕೊಬ್ಬರಿ ಫ್ರೈ ಮಾಡಿ ಇಟ್ಕೊಂಡಿದ್ನಲ್ಲ, ಅದಕ್ಕೇ ಡ್ರೈ ಫ್ರೂಟ್ಸ್ನ ಫ್ರೈ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಮತ್ತು ಅದಕ್ಕೆ 2 ಸ್ಪೂನಷ್ಟು ಕಪ್ಪು ಎಳ್ಳನ್ನು ಹುರಿದ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಡ್ರೈ ಆಗಿ ಫ್ರೈ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಈಗ ಸ್ವಲ್ಪ ಏಲಕ್ಕಿ ಪೌಡರ್ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ನಾನು ಗ್ರೈಂಡ್ ಮಾಡಿ ಇಟ್ಟಿರುವ ಸಕ್ಕರೆ ಪುಡಿನ ಇದಕ್ಕೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. 1 ಕಪ್ ಹಾಕಿದರೆ ಕರೆಕ್ಟ್ ಸ್ವೀಟ್ ಆಗಿರುತ್ತೆ, ಸಾಕು ಅಷ್ಟೇ. ಮತ್ತು ಇದನ್ನು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಸ್ಟಫಿಂಗ್ ರೆಡಿ ಆಗಿದೆ. ಈಗ ಹಿಟ್ಟು ಕಲಸಿಟ್ಟು 2 hours ಆಗಿದೆ. ನೋಡಿ, ಚೆನ್ನಾಗಿ ಸಾಫ್ಟ್ ಆಗಿದೆ. ಈಗ ಇನ್ನೊಂದು ಸಲ ಚೆನ್ನಾಗಿ ನಾದ್ಕೊಳ್ಳುವ. ಈ ಥರ ಚೆನ್ನಾಗಿ ಚಿಕ್ಕ ಉಂಡೆಗಳಾಗಿ ಮಾಡಿಕೊಂಡ್ರೆ ಬೇಗ ಮಾಡ್ಕೋಬೋದು ಈಸಿಯಾಗಿ. ಈಗ ಇದನ್ನು ಚಿಕ್ಕದಾಗಿ ನಾವು ಪೂರಿ ಲಟ್ಟಿಸ್ಕೋತೀವಲ್ಲ ಅದೇ ಥರ ಲಟ್ಟಿಸ್ಕೊಳ್ಳುವ. ಈಗ ಸ್ಟಫಿಂಗ್ 1 ಸ್ಪೂನ್ ಹಾಕ್ಕೊಳ್ಳಿ, ಜಾಸ್ತಿ ಹಾಕ್ಕೊಳ್ಳೋಕೆ ಹೋಗಬೇಡಿ. ಈ ಥರ ಟೈಟ್ ಮಾಡಿ ಸೈಡಲ್ಲಿರೋದನ್ನೆಲ್ಲ ತೆಗೆದ್ಬಿಡುವ. ಹಲವು ವಿಧಗಳಲ್ಲಿ ಕರ್ಜಿಕಾಯಿ ಮಾಡ್ತಾರೆ. ನಾನು ಹಸಿ ಕೊಬ್ಬರಿ ಹಾಕಿ ಈ ಥರ ಮಾಡ್ತೀನಿ. ಈ ರೆಸಿಪಿ ನಿಮಗೆ ಇಷ್ಟ ಆಯಿತು, ಈ ಮೆಥಡ್ ನಿಮಗೆ ಇಷ್ಟ ಆಯಿತು ಅಂತ ಹೇಳಿದರೆ ಒಂದು ಲೈಕ್ ಮಾಡ್ತೀರಾ. ಹಾಗೆ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ನಾನು ಹಾಕೋ ಎಲ್ಲ ವೀಡಿಯೋಸ್ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಇನ್ನೊಂದು ಸಲ ತೋರಿಸ್ತಾ ಇದ್ದೀನಿ. ಈ ಥರ 1 ಸ್ಪೂನ್ ಹಾಕ್ಕೊಂಡ್ರೆ ಸಾಕು. ಈ ಥರ ಚೆನ್ನಾಗಿ ಈ ಥರ ಸೈಡಲ್ಲಿರೋದನ್ನ ಟೈಟ್ ಮಾಡಿ ತಗೊಳ್ಬೇಕು, ಇಲ್ಲಾಂದರೆ ಅದು ಎಣ್ಣೆ ಹಾಕಿದಾಗ ಎಲ್ಲ ಹರಳೋಗ್ಬಿಡುತ್ತೆ. ಈ ಥರ ಟೈಟ್ ಮಾಡಿ ತಗೊಳ್ಳಿ. ಎಲ್ಲನೂ ರೆಡಿ ಮಾಡಿ ಇಟ್ಕೊಂಡ್ರೆ ಎಣ್ಣೆಗೆ ಹಾಕ್ಕೊಳ್ಳೋಕ್ಕೆ ಈಸಿ ಆಗುತ್ತೆ. ನಾನು ಈ ಥರ ಎಲ್ಲನೂ ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಈಗ
ಎಣ್ಣೆ ಕಾದಿದೆ, ಎಣ್ಣೆಗೆ ಹಾಕ್ಕೊಳ್ಳುವ. ಈ ಥರ ಎಲ್ಲನೂ ಎಣ್ಣೆಗೆ ಹಾಕ್ಕೊಳ್ಳುವ. ನೀವು ಬೇರೆ ಥರ ಕಡುಬು ಮಾಡ್ತಾಯಿದ್ರೆ ಈ ಥರ ಒಂದು ಸಲ ಟ್ರೈ ಮಾಡಿ, ತುಂಬಾ ಟೇಸ್ಟಿಯಾಗಿರುತ್ತೆ. ಈಗ ಕರ್ಜಿಕಾಯಿ ಬೆಂದಿದೆ, ಎಲ್ಲ ತಗೊಳ್ಳುವ. ಈಗ ನೋಡಿ, ಹಸಿ ಕೊಬ್ಬರಿಯ ಕರ್ಜಿಕಾಯಿ ರೆಡಿಯಾಗಿದೆ. ತುಂಬಾ ಚೆನ್ನಾಗಿ ಬಂದಿದೆ. ಇನ್ನೊಮ್ಮೆ ಎಲ್ಲರಿಗೂ ಗಣೇಶ ಹಬ್ಬದ ಶುಭಾಶಯ ಹೇಳುತ್ತಾ ನಾನು ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಟೇಕ್ ಕೇರ್. ಬಾಯ್ ಬಾಯ್.